ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 6ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. SPK ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ಇದರ PDF ಅನ್ನು ಪಡ್ಕೊಳ್ಳಿ. 10 ಮೀಟರ್ ಏರ್ ರೈಫಲ್ ಮಹಿಳಾ ಜೂನಿಯರ್ ವಿಭಾಗದ ಏಷ್ಯನ್ ದಾಖಲೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ರೈಫಲ್ ಶೂಟರ್ನ ಹೆಸರೇನು? ಸರಿಯಾದ ಉತ್ತರ ಶ್ರೇಯಾ ಅಗರ್ವಾಲ್. ಶ್ರೇಯಾ ಅಗರ್ವಾಲ್ ಅವರು ಈ ಸಲ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. 12ನೇ ಏಷ್ಯನ್ ಏರ್ಗನ್ ಚಾಂಪಿಯನ್ಶಿಪ್ಪಲ್ಲಿ ಶ್ರೇಯಾ ಅಗರ್ವಾಲ್ ಅವರು 100 ಮೀಟರ್ ವಿಭಾಗದಲ್ಲಿ ಚಿನ್ನದ ಪುರಸ್ಕಾರವನ್ನು ಗೆದ್ದಿದ್ದಾರೆ. COMCASA ಎಂಬುದು ಭಾರತದ ಯಾವ ಮಿಲಿಟರಿ ಮಾಹಿತಿ ಹಂಚಿಕೆ ಒಪ್ಪಂದವಾಗಿದ್ದು ಯಾವ ಕೆಳಗಿನ ದೇಶ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ? ಸರಿಯಾದಂಥ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ. ಭಾರತ ಮತ್ತು ಅಮೇರಿಕಾ ಭಾರತದ ನವದೆಹಲಿಯಲ್ಲಿ ಈ ಒಂದು ಒಪ್ಪಂದಕ್ಕೆ ಭಾರತದ ನೌಕಾಪಡೆ ಹಾಗೂ US ಕೇಂದ್ರ ಹಾಗೂ ಪೆಸಿಫಿಕ್ ನೌಕಾ ಕಮಾಂಡರ್ಗಳ ನಡುವೆ ಈ ಒಂದು ಒಪ್ಪಂದ ನಡೀತದೆ. ಹೂ ಅಬ್ಸರ್ವ್ಸ್ ಇಂಟರ್ನ್ಯಾಷನಲ್ ಡೇ ಫಾರ್ ಮೈನ್ ಅವೇರ್ನೆಸ್ ಆನ್ 4th ಏಪ್ರಿಲ್? 4 ಏಪ್ರಿಲ್ ಅಂದು ಇಂಟರ್ನ್ಯಾಷನಲ್ ಡೇ ಆಫ್ ಮೈನ್ ಅವೇರ್ನೆಸ್ನ ಯಾರು ಇದು ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಅಂತ? ಸರಿಯಾದ ಉತ್ತರ UNGA ಅವರು ಡಿಕ್ಲೇರ್ ಮಾಡ್ತಾರೆ. UNGA ಅಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅವರು ಡಿಕ್ಲೇರ್ ಮಾಡಿರೋದು 4 ಏಪ್ರಿಲನ್ನು. ಈಚ್ ಇಯರ್ ಶಾಲ್ ಬಿ ಅಬ್ಸರ್ವ್ಡ್ ಆಸ್ ಅನ್ ಇಂಟರ್ನ್ಯಾಷನಲ್ ಡೇ ಫಾರ್ ಮೈನ್ ಅವೇರ್ನೆಸ್ ಆ್ಯಂಡ್ ಅಸಿಸ್ಟೆನ್ಸ್ ಇನ್ ಮೈನ್ ಆ್ಯಕ್ಷನ್. ಈ ವರ್ಷ ಥೀಮ್ ಏನಾಗಿತ್ತು ಅಂದರೆ ಯುನೈಟೆಡ್ ನೇಷನ್ ಪ್ರಮೋಟ್ಸ್ SDGs ಸೇಫ್ ಗ್ರೌಂಡ್ ಸೇಫ್ ಹೋಮ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. 2019ರ ಯುನೆಕ್ಸ್ ಸರ್ಪ್ರೈಸ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಪುರುಷರ ವಿಭಾಗದ ಪುರಸ್ಕಾರವನ್ನು ಗೆದ್ದವರು ಯಾರು? ಸರಿಯಾದಂಥ ಉತ್ತರ ವಿಕ್ಟರ್. ಆಪ್ಷನ್ 4. ಇದು ಫೈನಲ್ನಲ್ಲಿ ಅವರು ನವದೆಹಲಿಯಲ್ಲಿ ನಡೆದ ಫೈನಲ್ನಲ್ಲಿ ಭಾರತದ ಕಿದಂಬಿ ಶ್ರೀಕಾಂತ್ ಅವರನ್ನು ಸೋಲಿಸುವ ಮೂಲಕ ಪುರಸ್ಕಾರವನ್ನು ಗೆದ್ದುಕೊಂಡರು. ಕೆಳಗಿನವುಗಳಲ್ಲಿ ಯಾವ ವಿದ್ಯುತ್ ವಾಹಕ ಚಾರ್ಜಿಂಗ್ ಕೇಂದ್ರಗಳಿಗೆ ಸೌರಶಕ್ತಿಯನ್ನು ಬಳಸಿಕೊಳ್ಳಲು ಯೋಜಿಸಿದೆ? ಸರಿಯಾದಂಥ ಉತ್ತರ ಬೆಸ್ಕಾಂ. ಆಪ್ಷನ್ 3. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಸೌರಶಕ್ತಿಯನ್ನು ವಿದ್ಯುತ್ ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಕೇಂದ್ರಗಳಿಗೆ ಬಳಸಿಕೊಳ್ಳಲು ಯೋಜಿಸಿದೆ. ಜಾನ್ ಡಿಕ್ಸ್ ಕೆನಡಾ ಗ್ಲೈಡರ್ ಗ್ಲೋಬಲ್ ಹೆಲ್ತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ವಿಕ್ರಮ್ ಪಟೇಲ್. ಆಪ್ಷನ್ 2. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಮನೋವೈದ್ಯ ಹಾಗೂ ವಿಶ್ವ ಆರೋಗ್ಯ ಪ್ರಾಧ್ಯಾಪಕರಾದ ವಿಕ್ರಮ್ ಪಟೇಲ್ರಿಗೆ ಪ್ರತಿಷ್ಠಿತ ಜಾನ್ ಗಿಟ್ಸ್ ಕೆನಡಾ ಗ್ಲೈಡರ್ ಗ್ಲೋಬಲ್ ಹೆಲ್ತ್ ಪುರಸ್ಕಾರ ಸಿಕ್ಕಿದೆ. ಪುರುಷರ PSA ಶ್ರೇಯಾಂಕಗಳಲ್ಲಿ ಅಗ್ರ 10 ಈ ಒಂದು ಶ್ರೇಯಾಂಕದ ಒಳಗೆ ಪ್ರವೇಶ ಮಾಡಿದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಸೌರವ್ ಘೋಷಾಲ್. ಆಪ್ಷನ್ 1. ಟಾಪ್ 10 ಒಳಗಡೆ ಇವರು ಪ್ರೊಫೆಷನಲ್ ಸ್ಕ್ವಾಷ್ ಅಸೋಸಿಯೇಷನ್ನ ವಿಶ್ವ ಶ್ರೇಯಾಂಕದಲ್ಲಿ ಟಾಪ್ 10 ಒಳಗಡೆ ಪ್ರವೇಶ ಪಡೆದ ಮೊದಲ ಭಾರತೀಯ ಸೌರವ್ ಘೋಷಾಲ್. ಪ್ಯಾರಿಸ್ ಬುಕ್ ಫೇರ್ 2020ರ ಅತಿಥಿ ರಾಷ್ಟ್ರವಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಭಾರತ. 2020ರ ಬುಕ್ ಫೇರ್ಗೆ ಭಾರತ ಅತಿಥಿ ರಾಷ್ಟ್ರವಾಗಿ ಆಯ್ಕೆಯಾಗಿದೆ. 2022ರಲ್ಲಿ ನಡೆಯುವಂಥ ಬುಕ್ ಫೇರ್ಗೆ ಫ್ರಾನ್ಸ್ ಆತಿಥ್ಯವನ್ನು ವಹಿಸುತ್ತೆ. ಲಿಥಿಯಂನ ಅಭಿವೃದ್ಧಿ ಮತ್ತು ಕೈಗಾರಿಕಾ ಬಳಕೆಗಾಗಿ ಭಾರತ ಮತ್ತು ಈ ಕೆಳಗಿನ ಯಾವ ದೇಶವು MOUಗೆ ಸಹಿ ಹಾಕಿವೆ? ಭಾರತ ಮತ್ತು ಬಲ್ಗೇರಿಯಾ ದೇಶ ಈ ಒಪ್ಪಂದಕ್ಕೆ ಸಹಿ ಹಾಕಿವೆ. ಭಾರತ ಮತ್ತು ಬಲ್ಗೇರಿಯಾದ ಅಧ್ಯಕ್ಷರು ರಾಮನಾಥ್ ಕೋವಿಂದ್ ಅವರು ಬೊಲಿವಿಯಾಗೆ ಭೇಟಿಯನ್ನು ನೀಡಿದಾಗ ಒಂದು ಲಿಥಿಯಂ ಅಭಿವೃದ್ಧಿ ಮತ್ತು ಕೈಗಾರಿಕಾ ಬಳಕೆ ಒಪ್ಪಂದಕ್ಕೆ ಸಹಿಯನ್ನು ಮಾಡಿದ್ದಾರೆ. 2019ರ ವರ್ಷದ ಗ್ಲೆನ್ಫಿಡಿಚ್ ಉದಯೋನ್ಮುಖ ಕಲಾವಿದ ಈ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 3 ರಾಜು ಭರಯ್ಯ ಅವರು ಆಯ್ಕೆಯಾಗಿದ್ದಾರೆ. ವಡೋದರ ಮೂಲದ ಕಲಾವಿದರ ಅಂತ ರಾಜು ಅವರು 2019ರ ಗ್ಲೆನ್ಫಿಡಿಚ್ ಎಮರ್ಜಿಂಗ್ ಆರ್ಟಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ವಿಚ್ ಕಂಟ್ರಿ ಕಂಡಕ್ಟ್ ದ 7 ನೇಷನ್ ಮಿಲಿಟರಿ ಎಕ್ಸಸೈಸ್ ಇನ್ ಇಂಡಿಯನ್ ಓಷನ್? ಭಾರತದ ಓಷನ್ನಲ್ಲಿ 7 ದೇಶಗಳ ಮಿಲಿಟರಿ ಎಕ್ಸಸೈಸ್ನ ಕಂಡಕ್ಟ್ ಮಾಡುವಂತಹ ದೇಶ ಯಾವುದು? ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ ದೇಶ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡುತ್ತೆ. ಆ 7 ದೇಶಗಳು ಯಾವ್ಯಾವು ಅಂತ ನೋಡೋದಾದರೆ ಶ್ರೀಲಂಕಾ, ಭಾರತ, ಮಲೇಷಿಯಾ, ಥೈಲ್ಯಾಂಡ್, ವಿಯೆಟ್ನಾಂ,
ಇಂಡೋನೇಷ್ಯಾ, ಸಿಂಗಾಪುರ್ ಈ 7 ರಾಷ್ಟ್ರಗಳ ಸೇರಿ ಇಂಡಿಯನ್ ಓಷನಲ್ಲಿ ಈ ಒಂದು ಮಿಲಿಟರಿಯನ್ನು ಕಂಡಕ್ಟ್ ಮಾಡೋದು ಆಸ್ಟ್ರೇಲಿಯಾ. ಸಾಗರಯಾನ ದಿನದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭಾರತದಲ್ಲಿ ಪ್ರತಿ ವರ್ಷ ಏಪ್ರಿಲ್ 5ನೇ ತಾರೀಕು ರಾಷ್ಟ್ರೀಯ ಸಾಗರಯಾನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ವಹಿವಾಟು ನಡೆಸಿ ದೇಶದ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ತನ್ನದೇ ಆದ ಕೊಡುಗೆ ನೀಡುವ ಸಾಗರಯಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಏನಕ್ಕೆ ಆಚರಣೆ ಮಾಡ್ತೀವಿ ಅಂದರೆ, ಭಾರತದ ಸಿಂಧಿಯಾ ಸಿಸ್ಟಮ್ ನ್ಯಾವಿಗೇಷನ್ ಕಂಪನಿ SS ಲಾಯಲ್ಟಿ ಹಡಗು 1919 ಏಪ್ರಿಲ್ 5ರಂದು ಬ್ರಿಟನ್ಗೆ ಮೊದಲ ಬಾರಿಗೆ ಪ್ರಯಾಣ ಬೆಳೆಸಿತು. ಅಲ್ಲಿಯವರೆಗೆ ಭಾರತದ ಯಾವ ಹಡಗು ಬೇರೊಂದು ದೇಶಕ್ಕೆ ಪ್ರಯಾಣ ಬೆಳೆಸಿರಲಿಲ್ಲ. ಹಾಗಾಗಿ ಅದು ಭಾರತದ ಸಮುದ್ರಯಾನದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರುವ ದಿನವಾಗಿತ್ತು. ಸಾಗರಯಾನದ ಮಹತ್ವವನ್ನು ಮನಗಂಡಂಥ ಭಾರತ ಸರ್ಕಾರ 1964 ಏಪ್ರಿಲ್ 5ನೇ ತಾರೀಕು ಮೊಟ್ಟಮೊದಲ ಬಾರಿಗೆ ರಾಷ್ಟ್ರೀಯ ಸಾಗರಯಾನ ದಿನವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿತು. ಅಂದಿನಿಂದ ಪ್ರತಿ ವರ್ಷ ಏಪ್ರಿಲ್ 5ನ್ನು ಸಾಗರಯಾನ ದಿನ, ರಾಷ್ಟ್ರೀಯ ಸಾಗರಯಾನ ದಿನ ಅಂತ ಆಚರಣೆ ಮಾಡ್ತೇವೆ. ಇನ್ನುಳಿದಂಥ ಮಾಹಿತಿಯನ್ನು ನೀವು ಇಲ್ಲಿ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ನೋಡ್ಕೋಬೋದು. ಒಂದೊಂದು ಥೀಮ್ ಇರುತ್ತೆ. ಈ ವರ್ಷ ಥೀಮ್ ಏನು ಅಂದರೆ, ಭಾರತದಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಸಾಗರಯಾನ ದಿನವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ಹಿಂದೂ ಮಹಾಸಾಗರ ಅವಕಾಶಗಳ ಆಗರ ಅನ್ನೋ ಒಂದು ಥೀಮು ಇತ್ತು. ಸೊ ಮುಂಬರುವ ಪರೀಕ್ಷೆಗಳಲ್ಲಿ ಇದು ಹೆಲ್ಪ್ ಆಗ್ಬೋದು ನಿಮಗೆ. ಇನ್ನು ರೋಜರ್ ಫೆಡರರ್ ಬಗ್ಗೆ ನಾನು ಮೊನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳಿದೆ. 101ನೇ ಸಿಂಗಲ್ಸ್ ಪುರಸ್ಕಾರವನ್ನು ಅವರು ಗೆದ್ದುಕೊಂಡಿದ್ದಾರೆ ಅಂತ. ಸಾರ್ವಕಾಲಿಕ ಶ್ರೇಷ್ಠ ಟೆನ್ನಿಸ್ ಆಟಗಾರ ಸ್ವಿಸ್ನ ಮಾಸ್ಟರ್ ರೋಜರ್ ಫೆಡರರ್ ಅವರು ATP ಮಿಯಾಮಿ ಮಾಸ್ಟರ್ಸ್ ಚಾಂಪಿಯನ್ಶಿಪ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ವೃತ್ತಿ ಬದುಕಿನ 101ನೇ ಸಿಂಗಲ್ಸ್ ಪುರಸ್ಕಾರವನ್ನು ಗೆದ್ದಿದ್ದಾರೆ. ಈ ಮೂಲಕ ಫೆಡರರ್ ಅತಿ ಹೆಚ್ಚು ATP ಟ್ರೋಫಿ ಗೆದ್ದ ಆಟಗಾರರಲ್ಲಿ ಮೊದಲ ಸ್ಥಾನದಲ್ಲಿ ಕಂಡುಬರ್ತಾರೆ. ಕಳೆದ ತಿಂಗಳು ದುಬೈ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದರು. ಆ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಇಂಡಿವಿಜುವಲ್ ಆಗಿ 100 ಪುರಸ್ಕಾರಗಳನ್ನು ಪಡ್ಕೊಂಡಿದ್ದರು. ಅತ್ಯಂತ ಅನುಭವಿ ಆಟಗಾರರಂಥ ಫೆಡರರ್ ಮಿಯಾಮಿ ಮಾಸ್ಟರ್ಸ್ ಫೈನಲ್ನಲ್ಲಿ ಕಳೆದ ವರ್ಷ ಚಾಂಪಿಯನ್ ಅಮೆರಿಕಾದ ಜಾನ್ ಇಸನ್ ಅವರನ್ನ ಮಣಿಸಿ ಟ್ರೋಫಿಯನ್ನು ಗೆದ್ದಿದ್ದರು. ಮಿಯಾಮಿ ಅಂಗಳದಲ್ಲಿ ಫೆಡರರ್ ಈವರೆಗೂ 4 ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಅದರ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ನೀವು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು.